ಮಾಡುವಂತಹದ್ದು ಭವನ. ರಮೇಶ್, ಆಯ್ತು, ಇವಾಗ 4 ಜನ ಆರೋಪಿ ಸ್ಥಾನದಲ್ಲಿದ್ದಾರೆ. ಅವರ ಪ್ರಶ್ನೆಗಳನ್ನ ಕೇಳಿದ್ರು, ಉತ್ತರ ಕೊಟ್ಟರು, ಹೌದು. ಆದ್ರೆ ಲೋಕಾಯುಕ್ತ ಮಾಡಿರೋ ತನಿಖೆ ಏನು? ಯಾಕಂದ್ರೆ ನ್ಯಾಯಾಲಯವೇ ಈ ಕುರಿತಾಗಿ ಕೆಲವೊಂದು ಅಬ್ಸರ್ವೇಷನ್ಸ್ ಅನ್ನ ಮಾಡಿದೆ. ಆ ಅಬ್ಸರ್ವೇಷನ್ ಕೂಡ ಲೋಕಾಯುಕ್ತ ಗಮನಕ್ಕೆ ಬಂದಿಲ್ವಾ? ಖಂಡಿತ ಭವನ. ಅಂದರೆ ಈ ಇನ್ವೆಸ್ಟಿಗೇಷನ್ ಶುರು ಆಗುವುದಕ್ಕಿಂತ ಮೊದಲು ಹೈಕೋರ್ಟ್ ಒಂದು ವಿಸ್ತೃತವಾದಂಥ ಆದೇಶವನ್ನು ಮಾಡಿತ್ತು. ಆ ಆದೇಶ ಆದ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ FIR ದಾಖಲು ಮಾಡ್ಕೊಳ್ಳಿ ಅಂತೇಳಿ ಆದೇಶ ಮಾಡುವ ಸಂದರ್ಭದಲ್ಲಿ ಕೂಡ ಒಂದು ವಿಸ್ತೃತವಾದಂಥ ಆದೇಶವನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಮತ್ತು ಅವರ ಪರ ವಕೀಲರು ಕೋರ್ಟ್ ಮುಂದೆ ಏನು ಸಬ್ಮಿಷನ್ ಮಾಡಿದ್ರು ದಾಖಲೆಗಳ ಸಮೇತ, ಅಲ್ಲಿ ಒಂದಷ್ಟು ಪಾಯಿಂಟ್ ಔಟ್ ಮಾಡುವಂಥ ಕೆಲಸವನ್ನು ಕೋರ್ಟ್ಗಳು ಮಾಡಿತ್ತು. ಅಂದರೆ ಮೇಲ್ನೋಟಕ್ಕೆ ಎಲ್ಲೋ ಒಂದು ಕಡೆ ಒಂದಷ್ಟು ಅಕ್ರಮ ನಡೆದಂತೆ ಕಂಡು ಬರ್ತಾ ಇರುವಂತಹದ್ದು. ಮತ್ತೆ ಅಂತಿಮವಾಗಿ 14 ಸೈಟ್ಗಳನ್ನು, ಅಂದರೆ 56 ಕೋಟಿ ಮೌಲ್ಯದ ಆಸ್ತಿಗಳಂತೇನೆ ಕ್ಲೈಮ್ ಮಾಡ್ತಾರೆ. ಆ ಆಸ್ತಿಗಳು ಅವ್ರಿಗೆ ಹೋಗಿರುವಂತದ್ದೆಲ್ಲ ಒಂದ್ ಕಡೆ ಅವರಿಗೆ ಹಕ್ಕು ಇಲ್ಲದೆ ಹೋದಂತೆ ಕಾಣ್ತಾ ಇರುವಂತದ್ದು, ಅಧಿಕಾರಿಗಳು ತಪ್ಪು ಮಾಡದಂತೆ ಕಂಡು ಬರ್ತಾ ಇದೆ. ಮತ್ತೆ ಪ್ರಭಾವ ಬಳಕೆ ಮಾಡ್ಕೊಂಡಿರುವಂತದ್ದು ಕೂಡ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ತನಿಖೆಯನ್ನು ಮಾಡಿ ಅಂತೇಳಿ ಕೋರ್ಟ್ಗಳು ಆದೇಶವನ್ನು ಮಾಡಿದ್ವು. ಆದರೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಲೋಕಾಯುಕ್ತ ಪೊಲೀಸರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ವಿಶೇಷವಾಗಿ 1992ರಿಂದ ಅಂದ್ರೆ ದೇವರಾಜ್ ಇದ್ದಾನೆ, ದೇವರಾಜ್ನಿಂದ ಮೂಡ ಒಂದು ಜಮೀನನ್ನ ಅಕ್ವೈರ್ ಮಾಡ್ಕೊಳ್ಳುವ ನೋಟಿಫಿಕೇಶನ್ ಮಾಡ್ಕೊಳ್ಳುವಂತಹದ್ದು, ಮತ್ತೆ 92ರಲ್ಲಿ ಫೈನಲ್ ನೋಟಿಫಿಕೇಶನ್ ಮಾಡುತ್ತೆ. ಅದಾದ ನಂತರ ಡಿನೋಟಿಫಿಕೇಶನ್ ಅರ್ಜಿಯನ್ನು ಹಾಕ್ತಾನೆ. ಅಲ್ಲಿಂದಲೂ ಕೂಡ ಸಿದ್ದರಾಮಯ್ಯನವರ ಪಾತ್ರ ಇದರಲ್ಲಿದೆ. ಯಾಕೆಂದ್ರೆ ಅವರು DCM ಆಗಿದ್ದಂಥ ಸಂದರ್ಭದಲ್ಲಿ ಅವರ ಶಿಫಾರಸನ್ನ ಆಧರಿಸಿ ಅಂದ್ರೆ ಜಮೀನನ್ನ ಕೈ ಬಿಡಲಾಗುತ್ತೆ ಅನ್ನುವಂಥದ್ದು. ಮತ್ತೆ 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಒಂದು ಜಮೀನನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಕೂಡ ಅವರೆಲ್ಲ ಒಂದು ಕಡೆ ಸಹಾಯವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತೆ ಅವರು ಸಿದ್ದರಾಮಯ್ಯ ಅವರ ಸಹಾಯದಿಂದನೇ ಆ ಜಮೀನನ್ನು ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅದಾದ ನಂತರ ಆ ಜಮೀನನ್ನ ಸಿದ್ದರಾಮಯ್ಯ ಅವರ ಪತ್ನಿಗೆ ದಾನದ ರೂಪದಲ್ಲಿ ಕೊಟ್ಟಿರುವಂಥದ್ದು, ಈ ರೀತಿಯಾದಂಥ ಆರೋಪಗಳಿತ್ತು. ಅದರ ಆರೋಪಗಳಿಗೆ ಯಾಕೆಂದ್ರೆ ಇದೊಂದು ಡಾಕ್ಯುಮೆಂಟ್, ಯಾಕೆಂದ್ರೆ ಇಷ್ಟು 25-30 ವರ್ಷದ ಹಿಂದಿನಿಂದ ನಡೆದು ಬಂದಂಥ ಒಂದಷ್ಟು ವಿಚಾರಗಳಾಗಿದ್ದರಿಂದ ಸಾಕ್ಷಿಗಳೇ ಬೇಕಾಗುತ್ತೆ. ಆ ದಾಖಲೆಗಳನ್ನ ಸಾಕ್ಷಿ ಕಲೆ ಹಾಕುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಉಲ್ಲೇಖವನ್ನು ಮಾಡ್ತಾರೆ. ಮತ್ತು ಅಂತಿಮವಾಗಿ ಅವರು ಬರೆದಿರುವಂಥದ್ದು ಇದು ಸಿವಿಲ್ ಇನ್ ನೇಚರ್, ಅಂದ್ರೆ ಒಂದು ಸಿವಿಲ್ ರೀತಿಯ ವ್ಯಾಜ್ಯ ಆಗಿರೋದ್ರಿಂದ ಇದು ಇಲ್ಲಿ ಈ ರೀತಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಶರವನ್ನ ಅಂತಿಮ ರಿಪೋರ್ಟ್ ಅಲ್ಲಿ ಬರಿತಾ ಹೋಗ್ತಾರೆ. ಸೊ ಇಲ್ಲಿ ಕೋರ್ಟ್ಗಳು ಮಾಡಿದಂಥ ಆದೇಶಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರಗಳನ್ನು ಹುಡುಕಿದ್ದಾರೆ ಮತ್ತು ದಾಖಲೆಗಳನ್ನು ಕೂಡ ನೀಡುವಂಥ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಅಂದ್ರೆ ಇಡೀ ಏನು ಫೈನಲ್ ರಿಪೋರ್ಟ್ ಹಾಕಿರುವಂಥದ್ದು 11,000 ಪುಟಗಳ ಫೈನಲ್ ರಿಪೋರ್ಟ್ ಅನ್ನು ಹಾಕಿದ್ದಾರೆ ಪೊಲೀಸರು. ಅಲ್ಲಿ ಒಂದಷ್ಟು ಅವ್ರಿಗೆ ಏನು ದಾಖಲೆಗಳು ಸಿಕ್ಕಿತ್ತು ಆ ದಾಖಲೆಗಳಲ್ಲಿ ಏನು ಅನಲೈಸ್ ಮಾಡಿ ಇದರಲ್ಲಿ ವಿಶೇಷವಾಗಿ ಅವ್ರು ಹೇಳ್ತಾರೆ, ಈ ಸೇಮೈ ಕೃಷ್ಣ ಅವರು ಕೊಟ್ಟಂತ ದೂರಿನಲ್ಲಿ 1 to 4 ಆರೋಪಿಗಳಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ, ಪಾರ್ವತಿ ಅವರು, ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜು ಇವರ ವಿರುದ್ಧ ಒಂದಷ್ಟು ಅಕ್ರಮ ಆಗಿದೆ ಅನ್ನುವಂಥದ್ದಾಗ್ಲಿ ಅಥವಾ ಅವ್ರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದಾಗ್ಲಿ ಅದನ್ನ ಸಾಬೀತು ಮಾಡುವಂತಹ ಯಾವುದೇ ಸಾಕ್ಷಿಗಳು ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಮತ್ತೆ ಈ 14 ಸೈಟ್ನ 50-50 ಅನುಪಾತದಲ್ಲಿ ಹಂಚಿಕೆ ಮಾಡುವಂಥದ್ದಾಗ್ಲಿ ಬೇರೆ ಹಂಚಿಕೆ ಮಾಡುವಂಥ ವಿಚಾರದಲ್ಲಿ ಅಧಿಕಾರಿಗಳು ತಪ್ಪು ಮಾಡುವಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಅದರ ತನಿಖೆಯನ್ನ ಮುಂದುವರೆದು ಮಾಡ್ತೇವೆ, ಆದ್ರೆ ಇವರ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ, ಇದು ಫೈನಲ್ ರಿಪೋರ್ಟ್ ಅನ್ನುವಂಥದ್ದನ್ನ ಹೇಳಿದ್ದಾರೆ ರಿಪೋರ್ಟ್ ಅಲ್ಲಿ. ಅದನ್ನ ನೋಡ್ತಾ ಹೋದ್ರೆ ಈ ವರದಿಯಿಂದ ಸಿದ್ದರಾಮಯ್ಯನವರು ಲೋಕಾಯುಕ್ತ ತನಿಖೆಯ ಬಿಸಿಯಿಂದ ಸಂಪೂರ್ಣವಾಗಿ ಅವರು ತಪ್ಪಿಸ್ಕೊಂಡಂತೆ, ಅವರು ಸಂಕಷ್ಟದಿಂದ ಹೊರಗಡೆ ಬಂದಂತೆ ಕಾಣ್ತಾ ಇರುವಂಥದ್ದು. ಆದ್ರೆ ಇವತ್ತು ಕೋರ್ಟ್ ನಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಕೂಡ ಸ್ನೇಹಮಯಿ ಕೃಷ್ಣ ಅವರು ಬಂದು, ಇಲ್ಲ ನಾನು ಇದು ಸರಿಯಾದಂತ ವರದಿ ಅಲ್ಲ, ಇದನ್ನ ಆಕ್ಷೇಪವನ್ನು ಸಲ್ಲಿಸ್ತೇನೆ, ಸಮಯಾವಕಾಶವನ್ನು ಕೊಡಿ, ಅನ್ನೋ ವರದಿಯ ಪ್ರತಿಯನ್ನು ಕೊಡಿ ಅಂತೇಳಿ ತೆಗೆದುಕೊಂಡು ಹೋಗಿರುವಂತದ್ದು. ಹಾಗಾಗಿ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಇದರಲ್ಲಿ ಏನೆಲ್ಲ ಪಾಯಿಂಟ್ ಔಟ್ ಮಾಡಿ, ಯಾಕೆಂದ್ರೆ ಅವ್ರ ಹತ್ರ ಇರೋ ದಾಖಲೆಗಳಿಗೂ ಈ ರಿಪೋರ್ಟ್ ಅಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖವನ್ನು ಮಾಡಿದರೆ ಅದನ್ನ ಪಾಯಿಂಟ್ ಔಟ್ ಮಾಡಿಕೊಂಡು ಹೇಗೆ ಅದನ್ನ ಪ್ರೊಟೆಸ್ಟ್ ಮೆಮೊ ಹಾಕುವ ಮೂಲಕ ಒಂದು ಇದನ್ನ ಆಕ್ಷೇಪಿಸಿ ಯಾವ ಮಟ್ಟಿಗೆ ಈ ಒಂದು ಕೇಸನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ ನೋಡ್ಬೇಕಾಗಿರುವಂತಹದ್ದು. ಭವನ, ಧನ್ಯವಾದ ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.